ನಿಮಗೆ ಭಯ ಇಲ್ಲ ಅಂತ ಅನ್ಸುತ್ತಲ್ವಾ ಸರ್? ಸಿನಿಮಾ ಇಲ್ಲ ಅಂದರೆ ಆರಾಮಾಗಿ ವ್ಯವಸಾಯ ಮಾಡ್ಕೊಂಡಿರ್ತೀರ. ಆದರೂ ಸಿನಿಮಾ ಮಾಡಲಿಲ್ಲ ಅನ್ನೋ ಒಂದು ಕೊರತೆ ಇದ್ದೇ ಇರುತ್ತೆ ಅನಿಸುತ್ತೆ. ಯಾಕಂದರೆ ಸಿನಿಮಾದ ಶಕ್ತಿ ಏನು ಅಂತ ಗೊತ್ತಾಗೋಗ್ಬಿಟ್ಟಿದೆಯಲ್ಲ. ಈಗ ಎಷ್ಟೊಂದು ಪವರ್ಫುಲ್ ಮೀಡಿಯಮ್ನ ಎಷ್ಟೊಂದು ಒಂದು ಪವರ್ಫುಲ್ ಕಮ್ಯುನಿಕೇಷನ್ ಮೀಡಿಯಮ್ ಇದೆಯಲ್ಲ. ಸೊ ಸಂಭಾಷಣೆ ಅಷ್ಟೊಂದು ಅದ್ಭುತವಾದ ಒಂದು ಮಾಧ್ಯಮ ಬಿಟ್ಟು ಇರೋದು ಕಷ್ಟ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಇದು ಜೀವಂತವಾಗಿರಬೇಕು ಅಂತ ಆಸೆ. ಸರ್ ಫೈನಲಿ ಇನ್ನೊಂದು ಕೇಳ್ಬಿಡ್ತೀನಿ. ನೀವು ರಜನಿಕಾಂತ್ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಒಬ್ಬ ನಟ ಹೇಗಿರಬೇಕು ಅಂತ ಹೇಳ್ತೀರಾ ಸರ್? ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಮಾತು ಹೇಳ್ತಾ ಇದ್ರಿ ಜೈಲರ್ ಸಿನಿಮಾದಲ್ಲಿ, ಒಂದು ಪುಟ್ಟ ಪಾತ್ರ ನಿಮ್ಮದು. ಸೊ ಅದನ್ನು ಯಾಕೆ ಮಾಡಿದೆ ನಾನು, ರಜನಿ ಸರ್ಗೋಸ್ಕರನೇ ಮಾಡಿದೆ ಅಂತ ಹೇಳ್ತಾ ಇದ್ರಿ ನೀವು. ಅದಕ್ಕೆ ಕೇಳ್ತಾ ಇದ್ದೀನಿ, ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಾ, ಒಬ್ಬ ನಟ ಆದವರು ಹೇಗಿರಬೇಕು ಅಂತ ಸಮಾಜದಲ್ಲಿ? ಗೊತ್ತಿಲ್ಲ. ಅದೇ ನಟ ಆದವನು ಅವ್ರಿಗೆ ಬೇಕಾದಂಗೆ ಇರಬೇಕಷ್ಟೇ. ನನಗೆ ಗೊತ್ತಿರೋ ಹಾಗೆ ಎಲ್ಲ ಮನುಷ್ಯರಿಗೂ ಆ ಸ್ವಾತಂತ್ರ್ಯ ಇರಬೇಕು. ಅವ್ರಿಗೆ ಬೇಕಾದಂಗೆ ಬದುಕುವಂಥ ಸ್ವಾತಂತ್ರ್ಯ ಇರಬೇಕು. ಅದೇ ತಾನೇ ಪ್ರಜಾಪ್ರಭುತ್ವ. ನಾವು ಇಷ್ಟೊಂದೆಲ್ಲ ಸಮಾನ ಅಭಿಮಾನ ಬೆಳೆಸ್ಕೋಬೇಕು ಅಂತ. ಅದೇ ಅದನ್ನು ಬೆಳೆಸ್ಕೊಳ್ಳೇಬಾರ್ದು ಅಂತ ಅನ್ಸುತ್ತೆ ನನಗೆ. ಬಟ್ ಅದೇ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವೆಲ್ಲ ಬೇಕಾಗತ್ತೇನೋ ಅಂತಲೂ ಅನಿಸುತ್ತೆ. ಅದಿಲ್ಲದೇ ಒಂದು ಅವೇರ್ ಆಡಿಯನ್ಸ್ ಅಥವಾ ನೀವು ಜಾಗೃತ ಪ್ರೇಕ್ಷಕನನ್ನೂ ಹುಟ್ಟುಹಾಕಿ, ಜೊತೆಗೆ ಅವರು ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೂ ತೊಗೊಂಡು ಹೋಗುವಂಥ ಒಂದು ಪ್ರೇಕ್ಷಕನನ್ನು, ತುಂಬ ಕಷ್ಟ ಅನಿಸುತ್ತೆ ಅದು. ಬಟ್ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದು ವಿಲ್ ಬಿ ದ ಐಡಿಯಲ್ ಸಿಚುವೇಶನ್ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುರುಡಾಗಿ ಒಬ್ಬ ಸ್ಟಾರ್ನ ಫಾಲೋ ಮಾಡುವಂಥ ಒಬ್ಬ ಪ್ರೇಕ್ಷಕನನ್ನು ನಾವು ಹುಟ್ಟಾಕ್ಬಿಟ್ಟು ದೊಡ್ಡ ಸಿನಿಮಾ ಮಾಡಿಬಿಟ್ರೆ ಅಂಥ ದೊಡ್ಡ ಸಾಧನೆ ಅಲ್ಲ ಅಂತ ನಿಜ. ಅದರ ಮೂಲಕ ನೀವು ಸುಮಾರು ಒಳ್ಳೆಯ ವಿಷಯಗಳನ್ನ ತರ್ಬೋದು. ಸಿನಿಮಾ ಬಳಸಿ ಸುಮಾರು ಒಳ್ಳೆಯ ವಿಷಯಗಳನ್ನ ಅವ್ರ ಜೊತೆ ಮಾತಾಡ್ಬೋದು. ಒಳ್ಳೆಯ ವಿಷಯ ಮಾತಾಡಿದ ನಂತರ ಏನು, ಅದನ್ನು ಅವ್ನು ಕುರುಡಾಗಿ ಫಾಲೋ ಮಾಡಿದ್ರೆ, ಈಗ ನೀವು ಒಳ್ಳೆಯ ವಿಷಯ ಏನು ಅನ್ನೋದನ್ನು ಡಿಸೈಡ್ ಮಾಡ್ತಾ ಇರ್ತಾರೆ. ಸ್ಟಾರ್ಗಳು ಡಿಸೈಡ್ ಮಾಡ್ತಾರೆ ಒಳ್ಳೆಯ ವಿಷಯ ಏನು ಅಂತ. ಅದಾಗಬಾರ್ದಲ್ಲ. ಅವನಿಗೂ ಯೋಚನೆ ಮಾಡುವಂಥ ಅವಕಾಶ ಸಿಗಬೇಕು. ಅವನು ಒಬ್ಬ ಸ್ಟಾರ್ನನ್ನು ಕೂಡ ಪ್ರಶ್ನಿಸುವಂಥ ಒಬ್ಬ ಪ್ರೇಕ್ಷಕನಾಗಬೇಕು. ಅವನು ಜಾಗೃತನಾಗಿ ಕೂಡ ಈ ಕಲೆಯನ್ನು ಅನುಭವಿಸುವಂಥ, ಅಥವಾ ಕಲೆಯನ್ನು ಪ್ರೋತ್ಸಾಹಿಸುವಂಥ, ಅಥವಾ ಕಲೆಯನ್ನು ವಿಮರ್ಶಾತ್ಮಕವಾಗಿ ನೋಡುವಂಥ ಒಬ್ಬ ಪ್ರೇಕ್ಷಕ ನಾವು ಹುಟ್ಟಾಕಿದ್ರೆ ದಲ್ ಬಿ ದಿ ಬೆಸ್ಟ್ ಅಂತ ನನಗನ್ಸುತ್ತೆ. ಆ ಥರದೊಬ್ಬ ಪ್ರೇಕ್ಷಕನನ್ನು ಹುಟ್ಟು ಹಾಕ್ತಾ ಸಿನಿಮಾನೂ ಇಷ್ಟ ಅಂತ ತೊಗೊಂಡೋದ್ರೆ, ಅಂದರೆ ಸಿನಿಮಾನ ಉಳಿಸ್ಕೋಬೇಕು ಅಂತ ಅವನಿಗೂ ಅನ್ನಿಸ್ಬೇಕು. ಸಿನಿಮಾನ ಉಳಿಸ್ಕೊಳ್ಳೋ ಅನಿವಾರ್ಯತೆ ನಮಗೂ ಇರಬೇಕು. ಸಿನಿಮಾನ ಉಳಿಸ್ಕೊಂಡು ಒಂದು ಕಾನ್ವರ್ಸೇಷನ್ ಕಂಟಿನ್ಯೂಸ್ ಆಗಿ ನಡೆಯುವಂಥ ಒಂದು ಪ್ರೇಕ್ಷಕ ಮತ್ತು ಸಿನಿಮಾ ಮೇಕರ್, ಇವರಿಬ್ಬರ ಬೆಳವಣಿಗೆ ತುಂಬ ಮುಖ್ಯ ಅನಿಸುತ್ತೆ. ಆ ಥರದ್ದಾದರೆ ದಟ್ ವಿಲ್ ಬಿ ದ ಐಡಿಯಲ್ ಸಿಚುಯೇಷನ್ ಫಾರ್ ಸಿನಿಮಾ. ಒಂದು ಆರ್ಟ್ ಅಪ್ರಿಸಿಯೇಷನ್ ಅಂತ ಅವನಿಗೂ ಇರ್ತದೆ. ಒಂದು ಕಲೆಯನ್ನು, ಸಮಾಜದ ಸಮಸ್ಯೆಗಳನ್ನು ಪ್ರತಿಫಲಿಸೋದಕ್ಕೆ, ಬಿಂಬಿಸೋದಕ್ಕೆ, ಸುಮಾರು ವಿಷಯಗಳ ಬಗ್ಗೆ, ಸಮಾಜದ ಜೊತೆಗೆ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಒಬ್ಬ ಫಿಲ್ಮ್ ಮೇಕರ್ಗೂ ಇರ್ತದೆ ಅವಾಗ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟ ಕಿಶೋರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.